ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹಲಸಿನಕಾಯಿ ಅಂದರೆ ಹಲಸಿನ ಬಡ್ಕು ಅಂತೀವಿ ನಮ್ಮ ಕಡೆ. ಇದರಿಂದ ಒಂದು ಸಾರು ಮತ್ತು ಪಲ್ಯ ಮಾಡೋಣ. ಇದಕ್ಕೆ ಬೇಕಾಗಿರೋದು ಹಲಸಿನಕಾಯಿ ಎಳೆದು, ಆದರೆ ಬಲ್ತಿರಬಾರ್ದು. ಇದ್ರ ಸಿಪ್ಪೆ ತೆಗಿಬೇಕು ಚೆನ್ನಾಗಿ. ಫಸ್ಟು ನಾವು ಕೈಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಇಲ್ಲ ನಾವು ಚಾಕುಲಾದ್ರೂ ಕಟ್ ಮಾಡ್ಬೋದು, ಇಲ್ಲ ಕುಡ್ಲಲ್ಲಾದರೂ ಕಟ್ ಮಾಡ್ಬೋದು. ನಾನಿಲ್ಲಿ ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ತಿದ್ದೀನಿ. ಇಲ್ಲ ಅಂದರೆ ಅದರ ಅಂಟೆಲ್ಲ ಏನಾಗುತ್ತೆ ಕೈಗೆ ಮತ್ತು ಚಾಕುಗೆಲ್ಲ ಅಂಟ್ಕೊಬಿಡುತ್ತೆ. ಫಸ್ಟು ನೀವು ನೀಟಾಗಿ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ಕೊಳ್ಳಿ. ಫಸ್ಟು ಹೊರಗಡೆ ಸಿಪ್ಪೆ ತಕ್ಕೊಳ್ಳಿ, ಆಮೇಲೆ ಒಳಗಡೆ ಇರೋ ದಂಟು ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕಟ್ ಮಾಡಿಕೊಂಡು ತೊಳೆದು ಕುಕ್ಕರಿಗೆ ಹಾಕಿ ಇದಕ್ಕೆ ನಾನು ಮೊಳಕೆ ಕಾಳನ್ನ ಹಾಕ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಈಗ ಕುಕ್ಕರಲ್ಲಿ ನೀವು ವಿಷಲ್ ಹಾಕ್ಕೊಂಡು 1-2 ವಿಷಲ್ ಕೂಗಿಸ್ಕೋಬೋದು. ಇಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ಹಾಗೇ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ರಸಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ನೆನೆ ಹಾಕಿದ್ದೆ. ಈಗ ನಾವು ಫಸ್ಟು ರಸಂ ಮಾಡ್ಕೊಬೋಣ, ಅದ್ರ ತಿಳಿ ಸಾರು. ಇದಕ್ಕೆ ನಾನು ಸಿಂಪಲ್ಲಾಗಿ ಈರುಳ್ಳಿ, ಮೆಣಸಿನ್ಕಾಯನ್ನು ಮತ್ತು ಜೀರಿಗೆ ಒಗ್ಗರಣೆ ಹಾಕಿ, ಅದಕ್ಕೆ ಒಂದು ಹುಳಿ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬಾಡಿಸಿ, ಅದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆದಮೇಲೆ ನೀವು ಅದಕ್ಕೆ ರಸ ಇತ್ತಲ್ಲ ಆ ರಸನ ಹಾಕ್ಕೊಳ್ಳಿ. ಈಗ ಹಾಕಿದ್ಮೇಲೆ ಆ ಹುಳಿನ ಇನ್ನೊಂದು ಸ್ವಲ್ಪ ಹಿಂಡ್ಕೊಳ್ಳಿ. ಇಲ್ಲಿ ನಾನು ಅರಿಶಿನ ಪುಡಿ ಹಾಕಿದ್ದೀನಿ ಅಷ್ಟೇ. ಈ ಸಾಂಬಾರಿಗೆ ಇನ್ನೇನು ಹಾಕಿಲ್ಲ. ನೀವು ಖಾರನೂ ರುಬ್ಬೋಗಿಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನೋಡಿದ್ರೆ ಆ ಹುರುಳಿಕಾಳು ಹಾಕಿರೋದ್ರಿಂದ ಕಲರ್ ಹಾಗೇ ಚೆನ್ನಾಗಿ ಬರುತ್ತೆ ಅದ್ರ ಕಲರು. ಇವಾಗ ನಾವು ಅದ್ರ ಪಲ್ಯ ಮಾಡ್ಕೊಳ್ಳೋಣ. ಅದಕ್ಕೂ ಅಷ್ಟೇ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ, 2 ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಆದಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ನೀವು ಕಾಳಿತ್ತಲ್ಲ ಹಲಸಿನಕಾಯಿ ಅದನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ. ಇಲ್ಲಿ ಸಾಂಬಾರು ರೆಡಿ ಆಯಿತು, ಅಲ್ಲಿ ಪಲ್ಯನೂ ರೆಡಿ ಆಯಿತು. ನೋಡಿದ್ರೆ ಒಂದು ಹಲಸಿನಕಾಯಿಂದ ಸಾಂಬಾರು ಪಲ್ಯ ಎರಡೂ ರೆಡಿಯಾಗಿದೆ. ಈ ಥರ ನೀವು ಸಿಕ್ಕಿದಾಗ ತಂದು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಕಾಂಬಿನೇಷನ್ ಆಗಿ ಇವತ್ತು ನಾನು ಮುದ್ದೆ ಮಾಡಿದ್ದೆ. ರಾಗಿ ಮುದ್ದೆ ಅಂತೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ ಅದ್ರ ಜೊತೆ. ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಅದ್ರ ಜೊತೆ ಅದನ್ನ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮನೇಲಿ ಯಾವುದು ಆಪ್ಷನ್ನು? ನೀವು ಮುದ್ದೆ ತಿಂತೀರಾ, ಅಲ್ಲ ಜಾಸ್ತಿ ರೊಟ್ಟಿ ತಿಂತೀರಾ, ರಾಗಿ ಯೂಸ್ ಮಾಡ್ತೀರಾ ಅಂತ ಹೇಳಿ. ನೀವು ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಚಾನಲ್ನ ಹಾಗೆ ಫಾಲೋ ಮಾಡಿ. ಈ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಾಂಬಾರು ಅಷ್ಟೇ. ನನಗೆ ಈ ಸಾಂಬಾರು ಧರ್ಮಸ್ಥಳದಲ್ಲಿ ನಾವು ತಿಂತೀವಲ್ಲ ರಸಮ್, ಆ ಥರನೇ ಟೇಸ್ಟ್ ಬರ್ತಿತ್ತು. ಅದೇ ನೆನಪಾಗ್ತಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲ ಈ ಪಲ್ಯನ ಸಂಜೆ ಸ್ನ್ಯಾಕ್ಸಿಗಾದರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ನೀವು ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ. ಕಡಿಮೆ ದುಡ್ಡಲ್ಲಿ ಹೆಚ್ಚು ಪೌಷ್ಟಿಕಾಂಶ ಸಿಗುವಂಥ ಆಹಾರ. ಹಲಸಿನ ಹಣ್ಣು ಎಲ್ಲರೂ ತಿಂದಿರ್ತೀರ, ಆದರೆ ಈ ಥರನೂ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ಸ್ ಅದಾಗಿರ್ಬೋದು, ನಾನ್ ವೆಜಿಟೇರಿಯನ್ಸರು ಆಗಿರ್ಬೋದು. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಹೇಗಾಗಿತ್ತು ಅಂತ ನನಗೆ ಪ್ಲೀಸ್ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.